ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ಆವರಿಸಿರುವ ಬೆನ್ನಲ್ಲೇ ಭಾರತದ ತೈಲ ಪೂರೈಕೆ ಮತ್ತು ಸಮುದ್ರ ಮಾರ್ಗದ ಸುರಕ್ಷತೆಯ ವಿಷಯದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ದೊಡ್ಡ ರಾಜತಾಂತ್ರಿಕ ಜಯ ದಾಖಲಿಸಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಜೊತೆಗಿನ 3 ಫೋನ್ ಕರೆಗಳು ಹಡಗುಗಳ ಸಂಚಾರಕ್ಕೆ ಇದ್ದ ಅಡೆತಡೆ ನಿವಾರಿಸಿವೆ. ಈ ಮಹತ್ವದ ಮಾತುಕತೆಯ ಫಲವಾಗಿ ಭಾರತೀಯ ಹಡಗುಗಳ ಸುರಕ್ಷತೆಯ ಬಗ್ಗೆ ಇರಾನ್ ಭರವಸೆ ನೀಡಿದ್ದು ಭೀಕರ ತೈಲ ಸಂಕಟದ ಕಾರ್ಮೋಡ ತಿಳಿಯಾದಂತಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರ್ತಕ್ಕಂಥ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಭಾರತ ಮತ್ತು ಇರಾನ್ ನಡುವೆ ನಿರಂತರ ಮಾತುಕತೆಗಳು ನಡೆಯುತ್ತಿವೆ. ಆದರೆ ಈ ಮಾತುಕತೆಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನ ಈಗಲೇ ಬಹಿರಂಗಪಡಿಸುವುದು ಸೂಕ್ತವಲ್ಲ ಎಂದು ಹೇಳಿದ್ದಾರೆ. ಇನ್ನು ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಸಮತೋಲನ ಕಾಪಾಡಿಕೊಂಡಿರುವುದನ್ನ ನಾವು ಗಮನಿಸಬಹುದು. ಒಂದೆಡೆ ಇಸ್ರೇಲ್ ಜೊತೆ ರಕ್ಷಣಾ ಸಹಕಾರ ಮುಂದುವರೆದಿದ್ರೆ, ಮತ್ತೊಂದೆಡೆ ಇಂಧನ ಮತ್ತು ಕಾರ್ಯತಂತ್ರದ ಅಗತ್ಯಗಳ ಹಿನ್ನೆಲೆ ಇರಾನ್ ಜೊತೆ ಮಾತುಕತೆ ಮುಂದುವರೆದಿದೆ. ಈ ಮೂಲಕ ಭದ್ರತೆ ವಿಷಯದಲ್ಲಿ ಭಾರತ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸಂದೇಶವನ್ನ ಕೇಂದ್ರ ಬಿಜೆಪಿ ಸರ್ಕಾರ ರವಾನಿಸಿದೆ. ಇಸ್ರೇಲ್ ಜೊತೆ ಕೂಡ ಚೆನ್ನಾಗಿದ್ದೀವಿ ಭಾರತದವರು, ಇರಾನ್ ಜೊತೆ ಕೂಡ ಚೆನ್ನಾಗಿದ್ದೀವಿ. ಬಟ್ ಅವೆಲ್ಲ ಬಂದು ತೈಲದ ಈ LPG ತೈಲ ಬಿಕ್ಕಟ್ಟು ಪರಿಹಾರ ಆದ್ರೆ ನಮ್ಗೇನು ಸಮಸ್ಯೆ ಇರಲ್ಲ. ಬಟ್ ರೇಟ್ ವೇರಿಯೇಷನ್ ಸಹಜವಾಗಿ ಆಗೇ ಆಗುತ್ತೆ ಈ ಸನ್ನಿವೇಶದಲ್ಲಿ. ಹೆಚ್ಚಿದ ಉದ್ವಿಗ್ನತೆಯ ನಡುವೆಯೂ ಸೌದಿ ಅರೇಬಿಯಾದ ರಾಸ್ ತನುರಾ ಬಂದರ್ನಲ್ಲಿ ಕಚ್ಚಾ ತೈಲವನ್ನ ಸಾಗಿಸುತ್ತಿದ್ದ ಲೈಬೀರಿಯನ್ ಧ್ವಜವನ್ನ ಹೊಂದಿದ್ದ ಭಾರತೀಯ ಟ್ಯಾಂಕರ್ ಇರಾನ್ ಅನುಮತಿಯ ಬಳಿಕ ಹೊರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿ ಮುಂಬೈ ಬಂದರ್ನ ತಲುಪಿದೆ. ಭಾರತ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅವರ ನಡುವಿನ ಮಾತುಕತೆಯ ಫಲವಾಗಿ ಹಡಗು ಮುಂಬೈಯನ್ನ ತಲುಪಿದೆ. ಹೊರ್ಮುಜ್ ಜಲಸಂಧಿ ಮೂಲಕ ಭಾರತದ ತೈಲ ಟ್ಯಾಂಕರ್ ಅನ್ನ ಜಲಸಂಧಿ ದಾಟಲು ಇರಾನ್ ಅನುಮತಿ ನೀಡಿದೆ. ಈ ಬೆನ್ನಲ್ಲೇ ಮಾರ್ಚ್ 11ರ ಸಂಜೆ ವೇಳೆಗೆ ಶೆನ್ಲಾಂಗ್ ಹಡಗು ಮುಂಬೈ ಬಂದರ್ನ ತಲುಪಿದೆ. ಸದ್ಯ ಜವಾಹರ್ ದ್ವೀಪದಲ್ಲಿ ನಿಂತಿದ್ದು ಬಳಿಕ ಈ ಕಚ್ಚಾ ತೈಲ ಪೂರ್ವ ಮುಂಬೈನ ಮಹುಲ್ನಲ್ಲಿರ್ತಕ್ಕಂಥ ಸಂಸ್ಕರಣಾಗಾರಗಳಿಗೆ ರವಾನೆಯಾಗಲಿದೆ. ಹೀಗಂತ ಮುಂಬೈ ಬಂದರು ಪ್ರಾಧಿಕಾರದ ಉಪ ಸಂರಕ್ಷಣಾಧಿಕಾರಿ ಪ್ರವೀಣ್ ಸಿಂಗ್ ಹೇಳಿದ್ದಾರೆ. ಇನ್ನು 28 ಭಾರತೀಯ ಧ್ವಜ ಹೊಂದಿರತಕ್ಕಂಥ ಹಡಗುಗಳು ಪ್ರಸ್ತುತ ಪರ್ಷಿಯನ್ ಕೊಲ್ಲಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿವೆಯಂತೆ. ಇವುಗಳ ರಕ್ಷಣೆಗೂ ಸಹ ಭಾರತ ಕಾರ್ಯೋನ್ಮುಖವಾಗಿದೆ. ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಕರ್ನಾಟಕದ ಮೇಲೂ ಆಗುತ್ತಿದೆ. ರಾಜ್ಯದಲ್ಲೂ ಅಡಿಗೆ ಅನಿಲದ ಕೊರತೆ ಎದುರಾಗಿದೆ. ಈ ಬಗ್ಗೆ DCM DK ಶಿವಕುಮಾರ್ ಮೌನ ಮುರಿದಿದ್ದು ರಾಜ್ಯದ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇರೆ ವಿಚಾರಗಳಲ್ಲಿ ಮಾತನಾಡುವ ಸಂಸದರು ಅಡಿಗೆ ಅನಿಲ ಕೊರತೆ ವಿಚಾರವಾಗಿ ಸಂಸತ್ತಿನಲ್ಲಿ ಮಾತನಾಡಬೇಕು, ರಾಜ್ಯಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಡುಗೆ ಅನಿಲ ಸಿಲಿಂಡರ್ ಕೊರತೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ವಿಚಾರವಾಗಿ ಬಿಜೆಪಿಯ ಯಾವುದೇ ಸಂಸದರು ಬಾಯಿ ಬಿಡ್ತಾ ಇಲ್ಲ. ಹೋಟೆಲ್ಗಳಿಗೆ ಸೌದೆ ಒಲೆ ಬಳಸಲು ಅವಕಾಶ ನೀಡೋದಿಲ್ಲ ಹಾಗೂ ಇಂಧನ ಬೆಲೆ ಏರಿಕೆಯಿಂದ ಜನ ಪರದಾಡುತ್ತಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರ ಏನೂ ಮಾಡಲು ಆಗೋದಿಲ್ಲ. ಕೇಂದ್ರ ಸರ್ಕಾರವೇ ಇದಕ್ಕೆಲ್ಲ ಹೊಣೆ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿ ಬಗ್ಗೆ ಸ್ಪಷ್ಟವಾಗಿ ಮಾತನಾಡ್ತಾ ಇಲ್ಲ. ಈ ವಿಚಾರದಲ್ಲಿ ಕೇಂದ್ರದ ಧೋರಣೆ ಖಂಡನೀಯ. ನಾಗರಿಕರಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳಬೇಕು. ಮುಂದೆ ಪರಿಸ್ಥಿತಿ ಹೇಗಿರ್ತದೆಯೋ ಹೇಗೋ. ಈಗಾಗಲೇ ಗ್ಯಾಸ್ ಚಾಲಿತ ಆಟೋ ಬಂದ್ ಆಗಿದ್ದು ಸಮಸ್ಯೆ ಹೆಚ್ಚುತ್ತಿದೆ ಎಂದು DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLC 2025 ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ MLC, BG ಪಾಟೀಲ್ ಬಿಜೆಪಿ MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC, BK ಹರಿಪ್ರಸಾದ್ ಕಾಂಗ್ರೆಸ್ MLC, ಮಧುಜಿ ಮಾದೇಗೌಡ ಕಾಂಗ್ರೆಸ್ MLC, ಶರವಣ JDS MLC, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ MLC, MR ಸೀತಾರಾಮ್ ಕಾಂಗ್ರೆಸ್ MLC, ಸಲೀಂ ಅಹಮದ್ ಕಾಂಗ್ರೆಸ್ MLC, DS ಅರುಣ್ ಬಿಜೆಪಿ MLC, S ರವಿ ಕಾಂಗ್ರೆಸ್ MLC. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLC ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.